ಆಕಸ್ಮಿಕ ಬೆಂಕಿಗೆ ದಗದಗನೆ ಹೊತ್ತಿ ಉರಿದ ಗುಡಿಸಲು. ಬೆಂಕಿಯ ಕೆನ್ನಾಲಿಗೆಗೆ ಗುಡಿಸಲಿನಲ್ಲಿದ್ದ ವಸ್ತುಗಳು ಸುಟ್ಟು ಭಸ್ಮ. ಎಸ್, ಈಗಾಗಲೇ ರಾಜ್ಯಾದ್ಯಂತ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಅಲ್ಲಲ್ಲಿ ಬೆಂಕಿ ದುರಂತಗಳು ಸಂಭವಿಸ್ತಾ ಇದ್ದು, ಅಪಾರ ಪ್ರಮಾಣದ ಅರಣ್ಯ ಸಂಪತ್ತು, ತೋಟಗಳು ಬೆಂಕಿಗಾಹುತಿಯಾಗ್ತಾ ಇವೆ. ಇತ್ತ ಶಿರಾ ತಾಲೂಕಿನ ಚಿಕ್ಕ ಹುಲಿಕುಂಟೆ ಗ್ರಾಮದ ಕಾಲೋನಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ಗುಡಿಸಲು ಸಂಪೂರ್ಣವಾಗಿ ಸುಟ್ಟೋಗಿರುವ ಘಟನೆ ನಡೆದಿದೆ. ಇನ್ನು ಚಿಕ್ಕ ಹುಲಿಕುಂಟೆ ಗ್ರಾಮದ ಮಂಜುನಾಥ್ ಅವರಿಗೆ ಸೇರಿದ್ದ ಗುಡಿಸಲಿನಲ್ಲಿ ಈ ದುರಂತ ಸಂಭವಿಸಿದೆ. ಇಂದು ಬೆಳಗ್ಗೆ 5:30 ಸುಮಾರಿಗೆ ಮಂಜುನಾಥ್ ಕುಟುಂಬ ತಿರುಪತಿ ವೆಂಕಟರಮಣ ಸ್ವಾಮಿ ದರ್ಶನಕ್ಕಾಗಿ ಮನೆ ಬಿಟ್ಟು ಶಿರಾ ಕಡೆಗೆ ತೆರಳುತ್ತಾ ಇದ್ದ ವೇಳೆ ಗುಡಿಸಲಿನಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ. ಇನ್ನು ಈ ಬಗ್ಗೆ ಗ್ರಾಮಸ್ಥರಿಂದ ಮಾಹಿತಿ ತಿಳಿದ ಕೂಡಲೇ ಕುಟುಂಬ ಸಮೇತ ವಾಪಸ್ಸಾಗಿ ಊರಿಗೆ ಬಂದಿದ್ದಾರೆ. ಆದರೆ ಬೆಂಕಿಯ ತೀವ್ರತೆಗೆ ಗುಡಿಸಲಿನಲ್ಲಿದ್ದ ಧಾನ್ಯ, ಬಟ್ಟೆಗಳು, ಗೃಹ ಬಳಕೆಯ ವಸ್ತುಗಳು ಸೇರಿದಂತೆ ಎಲ್ಲವೂ ಸುಟ್ಟು ಭಸ್ಮವಾಗಿದೆ. ಇನ್ನು ಬೆಂಕಿ ಕಾಣಿಸಿಕೊಳ್ತಿದ್ದಂತೆ ಸ್ಥಳೀಯರು ತಕ್ಷಣ ಧಾವಿಸಿ ಬೆಂಕಿಯನ್ನ ನಂದಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಗುಡಿಸಲಿನಲ್ಲಿದ್ದ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಬೆಂಕಿ ಸಾಕಷ್ಟು ವ್ಯಾಪಿಸಿದ್ದು ಗುಡಿಸಲು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇನ್ನು ಈ ಬಡ ಕುಟುಂಬಕ್ಕೆ ಏಕೈಕ ಆಶ್ರಯವಾಗಿದ್ದ ಗುಡಿಸಲು ನಾಶವಾಗಿದ್ದು ಕುಟುಂಬ ಬೀದಿಗೆ ಬಿದ್ದು ಪರದಾಡುವಂತಾಗಿದೆ. ಅದಾದ ಕಾರಣ ಇನ್ನೇನು ತೊಂದರೆ ಆಗಿರೋ ಕಾರಣಕ್ಕೆ ಮನೆ ಸೋರೋದಕ್ಕೆ ಇಲ್ಲಿ ಕುಡ್ಲ ಕಡೆ ನಮ್ಮ ಜಾಗದಲ್ಲಿ ಅಷ್ಟೇ ಮನೆ ತೊಂದರೆ ಆಗಿರೋದಕ್ಕೆ ನಾವು ಈ ಗುಡ್ಲ ಹಾಕೊಂಡು ವಾಸ ಮಾಡ್ತಿದ್ವಿ. ಏನೇನು ಸೂಟ್ ಆಗಿದೆ? LED TV, ಸಿಲಿಂಡ್ರು, ಮತ್ತು 2 ಬೈಕು, ಹಣ, ಒಡವೆ, ಮತ್ತು ಮಂಚ, ಬೀರು, ಅಕ್ಕಿ, ದವಸ ಧಾನ್ಯ ಎಲ್ಲ ಭಸ್ಮ ಆಗಿದೆ. ಬಟ್ಟೆ ಬರೆ ಭಸ್ಮ ಆಗಿದೆ. ನೋಡ್ತೀವಿ ಏನಿಲ್ಲ ನಮಗೆ, ಏನು ಇಲ್ಲ, ಎಲ್ಲ ಬಟ್ಗಳೆಲ್ಲ ಬಸ್ವೇನೆ ಮನ ತಿಂದಿದ್ದು. ಸದ್ಯ ಈ ಸಂಬಂಧ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕೂಡಲೇ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಬಡ ಕುಟುಂಬಕ್ಕೆ ನೆರವನ್ನ ನೀಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.